ಜಾಲಿವುಡ್ ಸ್ಟುಡಿಯೋ ಎದುರಿಗಿನ ಲೈವ್ ವಿಜುವಲ್ಗಳನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ತುಂಬಿಕೊಳ್ತಾ ಇದ್ದಾರೆ. ಗಿಲ್ಲಿ ಅನ್ನುವಂತಹ ಸಾಧಾರಣ ವ್ಯಕ್ತಿಯಾಗಿದ್ದಂಥವನು ಇವತ್ತು ಎಂತಹ ಪ್ರೀತಿಯನ್ನು ಗಳಿಸಿದ್ದಾನೆ, ಎಂತಹ ಮೋಡಿಯನ್ನು ಮಾಡಿದ್ದಾನೆ, ಎಂತಹ ಜನರ ವಿಶ್ವಾಸವನ್ನು ಗಳಿಸಿದ್ದಾನೆ ಅನ್ನೋದಕ್ಕೆ ಈ ವಿಜುವಲ್ಗಳು ನಿಮಗೆ ಉತ್ತರವನ್ನು ನೀಡುತ್ತೆ. ಎಸ್, ಇನ್ನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಬೆಳಿಗ್ಗೆಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ನಮಗೆ ನೀಡ್ತಾ ಇರುವಂತ ರೋಜಾ ಅವರು ನಮ್ಮ ಆಫೀಸಿಗೆ ವಾಪಸ್ ಬಂದಿದ್ದಾರಂತೆ. ರೋಜಾ, ವೆಲ್ಕಮ್ ಬ್ಯಾಕ್. ಹೇಗಿತ್ತು? ಸುಸ್ತಾಯ್ತಾ? ಹೆಂಗೆ ಕತೆ? ಬೆಳಿಗ್ಗೆಯಿಂದ ನೋಡಿ ಸೊ ನಾಟ್ ಟು ಆಫೀಸ್, ಮತ್ತೆ ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಓಕೆ ರೋಜಾ, ಈಗ ಅಲ್ಲಿನ ಬಹುಶಃ ಇದನ್ನೆಲ್ಲ ನೋಡುವಾಗ ಓರ್ವ ಪೊಲಿಟಿಕಲ್ ಜರ್ನಲಿಸ್ಟ್ ಆಗಿ ನನಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಕಾರಣ ಏನು ಅಂತ ಕೇಳಿದರೆ, ಓರ್ವ ಸಾಧಾರಣ ವ್ಯಕ್ತಿಯಾಗಿದ್ದವನು ಇಂತಹ ಒಂದು ಪ್ರೀತಿಯನ್ನ, ಅಭಿಮಾನವನ್ನ, ಇಷ್ಟು ಜನಬೆಂಬಲವನ್ನ ಗಳಿಸೋದು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸಾಧಾರಣ ವಿಚಾರ ಅಲ್ವೇ ಅಲ್ಲ. ಅಲ್ಲಿನ ಸೆಲೆಬ್ರೇಷನ್ ಯಾವ ರೀತಿ ಆಗ್ತಾ ಇದೆ, ನೀವು ಮಧ್ಯಾಹ್ನ ಮಾಡಿದಂಥ ರಿಪೋರ್ಟಿಗೂ ಈಗ ಮಾಡ್ತಾ ಇರುವಂಥ ರಿಪೋರ್ಟ್ ಸಂದರ್ಭದಲ್ಲಿ ಅಲ್ಲಿನ ಜನರ ಬೆಂಬಲ ಅಥವಾ ಜನಸಂಖ್ಯೆ ಎಷ್ಟರ ಮಟ್ಟಿಗಿದೆ, ಯಾವ ಚೇಂಜಸ್ಗಳಾಗಿವೆ ರೋಜಾ? ಎಸ್ ಕಾರ್ತಿಕ್, ಏನಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಒಂದ್ ರೀತಿಯಾಗಿ ದೊಡ್ಡ ಹಬ್ಬ, ದಸರಾ ಹಬ್ಬನೇ ಮಾಡ್ತಾ ಇದ್ದಾರೆ ಗಿಲ್ಲಿ ಫ್ಯಾನ್ಸ್ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಅನೌನ್ಸ್ ಆಗಿದೆ ಗಿಲ್ಲಿನೇ ಗೆದ್ದಿರೋದು ಅಂತ ಹೇಳ್ಬಿಟ್ಟು. ಇನ್ನ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದಾರೆ, ಅಶ್ವಿನಿ ಅವರು ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಹಾಗೆ ಧನು ಮತ್ತೆ ರಘು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ರೌಡ್ ಇದೆ. ಗಿಲ್ಲಿ ಅಂತ ಹೆಸರು ತೆಗೆದುಕೊಂಡ ತಕ್ಷಣ ಅವ್ರು ಆಲ್ರೆಡಿ ಅವ್ರ ಪ್ರೀತಿ ಅಭಿಮಾನವನ್ನ ತಮ್ಮ ಘೋಷವಾಕ್ಯಗಳನ್ನ ಮೊಳಗಿಸೋದ್ರ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ತಿಕ್, ನಿಜವಾಗ್ಲೂ ಈ ರೀತಿಯಾದಂತಹ ಒಂದು ಕ್ರೇಜ್ ನಾನು ಈ ಹಿಂದಿನ ಬಿಗ್ ಬಾಸ್ ಅಲ್ಲೂ ಕೂಡ ಯಾವುದೇ ಸೀಸನ್ ಅಲ್ಲೂ ಕೂಡ ಈ ರೀತಿಯಾದಂತಹ, ಬಿಕಾಸ್ ನಾನು ಪ್ರತಿ ವರ್ಷ ಕೂಡ ಇಲ್ಲಿ ಬಂದು ರಿಪೋರ್ಟಿಂಗ್ ಮಾಡಿದ ಎಕ್ಸಾಂಪಲ್ಸ್ ಉಂಟು. ಬಟ್ ಇಷ್ಟೊಂದು ಕ್ರೌಡ್ ಯಾವ ಸೀಸನ್ ಅಲ್ಲೂ ಕೂಡ ನಾನು ನೋಡಿಲ್ಲ. ಈ ಸೀಸನ್ ಅಲ್ಲಿ ಅದರಲ್ಲೂ ಗಿಲ್ಲಿ ಫ್ಯಾನ್ಸ್ ಅಂತೂ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಆ ಫ್ಲೆಕ್ಸ್ ಆಗಿರ್ಬೋದು, ಬ್ಯಾನರ್ಸ್ ಆಗಿರ್ಬೋದು, ಇನ್ನೊಂದ್ ಕಡೆ ತಮಟೆ ಸೌಂಡ್ಸ್ ಕೇಳಿ ಬರ್ತಾ ಇದೆ. ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಬೈಕ್ ಅನ್ನು ಕೂಡ ತೆಗೆದುಕೊಂಡು ಬಂದು ಒಂದ್ ರೀತಿಯಾಗಿ ಚಿಕ್ಕದಾಗಿ ರ್ಯಾಲಿ ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಸೊ ಅದು ಸಿಕ್ಕಾಪಟ್ಟೆ ಒಂದ್ ರೀತಿಯಾಗಿ ನಮ್ಗೆಲ್ಲ ತುಂಬಾ ಇರಿಟೇಷನ್, ಕರ್ಕಶ ಸೌಂಡ್ ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ಪೊಲೀಸ್ನವರು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಬುಲೆಟ್ ಬೈಕ್ ನ ಕೀನ ತೆಗೆದುಕೊಂಡು ಇಟ್ಕೊಂಡ್ರು. 3 ಬೈಕ್ಗಳಿತ್ತು, ಅದರಲ್ಲಿ 2 ಕೀನ ಪೊಲೀಸ್ನವರು ತೆಗೆದುಕೊಂಡು ಇಟ್ಕೊಂಡ್ರು, ಬಿಕಾಸ್ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇನ್ನ ಇಲ್ಲಿ ಜಾಲಿವುಡ್ ಅಲ್ಲಿ 3 ಗೇಟ್ ಇದೆ. ಸೊ ಆ 3 ಗೇಟ್ ಅಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಅಭಿಮಾನಿಗಳು, ನಾನು ಎಲ್ಲಿ ಹೋದ್ರು ಲೈವ್ ಕೊಡೋಕೆ ಹೋದ್ರು ಕೂಡ ಗಿಲ್ಲಿ ಅಂತ ಬಂದಾಗ ಎಲ್ಲರೂ ಕೂಡ ಬಂದು ನಾವು ಗಿಲ್ಲಿ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಾಗೆ ಅವ್ರು ಬಂದ್ಬಿಟ್ಟು ಮಾತನಾಡ್ತಾರೆ. ಈ ರೀತಿಯಾಗಿ ನಿಜವಾಗ್ಲೂ ನನಗೆ ರಿಪೋರ್ಟಿಂಗ್ ಮಾಡಕ್ ಆಗ್ತಿಲ್ಲ, ಆಲ್ರೆಡಿ ಹೆಡ್ಏಕ್ ಬರ್ತಾ ಇದೆ. ಗಿಲ್ಲಿ 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 ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಿಂದ ಕೂಡ ಕೂಗ್ತಾನೆ ಇದ್ದಾರೆ ಕಾರ್ತಿಕ್. ಆಮೇಲೆ ಪಟಾಕಿಗಳನ್ನ ಸಿಡಿಸಿ ಸಂಭ್ರಮ ಪಡ್ತಾ ಇದ್ದಾರೆ. ಅಂಡ್
ನಾವು ಮಧ್ಯಾಹ್ನ ನಾನು ನಿಮಗೆ ಲೈವ್ ನಲ್ಲಿ ತೋರಿಸ್ತಾ ಹೋದೆ ಕಾರ್ತಿಕ್, ಏನಂತ ಹೇಳಿದ್ರೆ ಈ ಡಾಗ್ ಸತೀಶ್ ಅವ್ರಿಗೆ ಒಂದು 2 crores ಕೋಟ್ ಅನ್ನ ತೆಗೆದುಕೊಂಡು ಬಂದು ಒಬ್ರು ಹಿರಿಯರು ಹಾಕೊಂಡು ಅದನ್ನ ಎಕ್ಸಾಂಪಲ್ ಕೊಟ್ಟರು. ನೋಡಿ ಮೇಡಮ್, ಸ್ಟಿಚಸ್ ಎಲ್ಲೂ ಕೂಡ ಇಲ್ಲ, 2 crores ಕೋಟ್ ತಗೊಂಡ್ ಬಂದು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು. ಒಂದ್ ರೀತಿಯಾಗಿ ಹೇಗೆ ಅಂತಂದ್ರೆ ಗಿಲ್ಲಿಗೆ ಯಾರೆಲ್ಲ ಟಾಂಗ್ ಅನ್ನ ಕೊಟ್ಟಿದ್ರು, ಎಸ್ಪೆಷಲಿ ಡಾಗ್ ಸತೀಶ್ ಅವರು ಗಿಲ್ಲಿ ಬಗ್ಗೆ ತುಂಬಾ ಮಾತನಾಡಿದ್ರು. ಅದು ಗೊತ್ತೋ ಗೊತ್ತಿಲ್ಲದೇನೋ ವೈರಲ್ ಆಗ್ಬೇಕಂತ ಮಾತನಾಡಿದ್ರು, ಏನಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಪ್ರೀತಿಯಿಂದ ವ್ಯಕ್ತಪಡಿಸೋದ್ರ ಮುಖಾಂತರ ಅವ್ರಿಗೆ ಸಕ್ಕದಾಗೆ ಟಾಂಗ್ ಕೊಡ್ತಾ ಇದ್ರೆ. ಇವಾಗ ಒಂದು ರೂಬಿ ಪಪ್ಪಿ ಅಂತ ಹೇಳ್ಬಿಟ್ಟು 2 ಪುಟಾಣಿ ನಾಯಿಮರಿಗಳನ್ನು ಕೂಡ ತೆಗೆದುಕೊಂಡು ಬಂದು ಒಂದ್ ರೀತಿ ಟಾಂಗ್ ಕೊಡೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಆಮೇಲೆ ಸ್ಲಮ್ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ರು. ಸೊ ಅದಕ್ಕೆ ನಾವ್ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ತಿಕ್ ಗಿಲ್ಲಿ ಫ್ಯಾನ್ಸ್ ಏನಿದ್ದಾರೆ ಒಂದ್ ರೀತಿಯಾಗಿ ಟ್ರೂ ಲವ್ ಅಂತಾನೆ ಹೇಳ್ಬೋದು. ಅದನ್ನ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲದೆ ಇರುವಂತಹ ಒಂದು ನಿಜ ಪ್ರೀತಿನ ಗಿಲ್ಲಿ ಮೇಲೆ ತೋರಿಸ್ತಾ ಇದ್ದಾರೆ. ಅಂಡ್ ಗಿಲ್ಲಿಗೆ ಬಂದಂತಹ ದುಡ್ಡು ಏನ್ ಮಾಡ್ತಾರೆ, ಏನ್ ಮಾಡಬಹುದು, ನಿಮ್ಮ ಅಭಿಪ್ರಾಯ ಏನಿದೆ, ಆಸೆ ಏನಿದೆ ಅಂತ ಕೇಳಿದಾಗ ಅವ್ರಿಗೆ ಡೈರೆಕ್ಟರ್ ಆಗ್ಬೇಕು ಅನ್ನುವಂತಹ ಕನಸು ತುಂಬಾ ಇದೆ. ಸೊ ಡೈರೆಕ್ಷನ್ ನಲ್ಲಿ ನಾವು ಗಿಲ್ಲಿನ ನೋಡ್ಬೇಕು ಅಂತ ಕೆಲವರು ಹೇಳಿದ್ರು. ಆಮೇಲೆ ಅವ್ರಿಗೆ ಬಡವರಿಗೆ ಸಹಾಯ ಮಾಡ್ಬೇಕು ಅನ್ನುವಂಥದ್ದು ಕೂಡ ಬಹಳ ಇದೆ, ಅಲ್ಲೂ ಕೂಡ ಯೂಸ್ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದ್ರು. ಶರವಣ ಅವ್ರನ್ನ ಕೂಡ ನಾನು ಮಾತನಾಡಿಸಿದೆ. ಅವರು ಹೋಗುವಂತಹ ಸಂದರ್ಭದಲ್ಲಿ ಅವರು ಕೂಡ 20 lakhs ಕೊಡ್ತೀನಿ, ಗಿಲ್ಲಿ ಅವರೇ ಗೆಲ್ಲೋದು, ಗಿಲ್ಲಿಗೆ ನನ್ನ ವೋಟ್ ಅಂತ ಹೇಳ್ಬಿಟ್ಟು ಅವರು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಕಾರ್ತಿಕ್, ಇಲ್ಲೊಂದು ಈಗ ಸದ್ಯಕ್ಕೆ ಈ ಒಂದು ಹಬ್ಬದ ವಾತಾವರಣ ಸದ್ಯಕ್ಕಂತೂ ನಿಲ್ಲೋ ತರ. You have presented a excellent report, ರೋಜಾ. ತುಂಬಾ ಅದ್ಭುತವಾಗಿ ಇದುವರೆಗೆ ವರದಿಯನ್ನ ನೀವು ಸಲ್ಲಿಸಿದ್ದೀರಿ. ಅದರ ಜೊತೆಯಲ್ಲಿ ಆ ಭಾಗದ ಜನತೆ ಏನು ಮಾತಾಡ್ತಾರೆ, ಈಗ ಜನರ ಮನಸ್ಥಿತಿಗಳು ಯಾವ ರೀತಿ ಇದೆ, ಇನ್ನು ಅನೌನ್ಸ್ಮೆಂಟೇ ಆಗ್ಲಿಲ್ಲ, ಆಗ್ಲೇ ಇಷ್ಟೆಲ್ಲ ಪಟಾಕಿಗಳನ್ನು ಸಿಡಿಸ್ತಾ ಇದ್ದಾರಲ್ಲ, ಅವ್ರ ಹತ್ರ ಒಂಚೂರು ಮಾತಾಡಿಸ್ಬಿಡಿ ಹಂಗೆ. ಏನಂದ್ರೆ ಈಗ ಆಲ್ರೆಡಿ ಏನು ಶೋ ನಡೀತಾ ಇದೆ, ಲೈವ್ ಶೋ. ಸೊ ಅಲ್ಲಿ ಒಂದಷ್ಟು ಜನ ಪರಿಚಿತರಾಗಿರ್ಬೋದು, ಅಲ್ಲಿ ಗಿಲ್ಲಿ ಫ್ಯಾನ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಂದ ಆಗಿರ್ಬೋದು ಒಂದಷ್ಟು ವಿಚಾರಗಳು ಹೊರಬೀಳ್ತಾ ಇದೆ. ಸೊ ಆ ಆಧಾರದ ಮೇಲೆ ಗಿಲ್ಲಿನೇ ಗೆದ್ದಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಕಾರ್ತಿಕ್, ಜನರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಗೆದ್ದೋಗ್ಬಿಟ್ಟಿದ್ದಾರೆ ಅಂತ ಪಟಾಕಿ ಕೂಡ ಸಿಡಿಸಿ ಸಂಭ್ರಮಿಸಿದ್ದಾರೆ ಕಾರ್ತಿಕ್. ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್, ಅಹಿತಕರ ಘಟನೆಗಳು ಆಗದೆ ಇದ್ರೆ ಒಳಿತು. ಬಿಕಾಸ್ ಇಲ್ಲಿ ಇರೋ ಕ್ರೌಡ್ ನೋಡಿದ್ರೆ ಲಾಠಿ ಚಾರ್ಜ್ ಕೂಡ ಈಗ ಆಲ್ರೆಡಿ 2 ಸತಿ ಆಯ್ತು. ಸೊ ನಾನು ಅದನ್ನೇ ಫ್ಯಾನ್ಸ್ಗೆಲ್ಲ, ಹೌದು 3 ಸತಿ ಆಯ್ತು, ಓಕೆ, ನಾನು ಅದನ್ನೇ ಇವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಕಾರ್ತಿಕ್. ಓಕೆ, ಪ್ರೀತಿ ಇರಬೇಕು, ಅಭಿಮಾನ ಇರಬೇಕು, ನೀವು ಸೆಲೆಬ್ರೇಷನ್ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಹುಚ್ಚಾಟವನ್ನ ಮೆರೆಯುವಂತಹ ಕೆಲಸವನ್ನ ಮಾಡಬೇಡಿ ಅನ್ನುವಂತಹ ಒಂದಷ್ಟು ಕಿವಿ ಮಾತುಗಳನ್ನ ನಾನು ಹೇಳಿಲ್ವಾ? ಓಕೆ, ಹಾಗಾಗಿ ಓಕೆ, ಗಿಲ್ಲಿ ಫ್ಯಾನ್ಸ್ ತುಂಬಾ ಒಳ್ಳೆಯವರಿದ್ದಾರೆ, ನಮ್ಮನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅವಾಗಿಂದನೂ ಕೂಡ. ಓಕೆ, ಹೇಳಿದ್ದು ಇಲ್ಲ ಇಲ್ಲ ಇಲ್ಲ, ಏನು ತೊಂದರೆ ಆಗಿಲ್ಲ. ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನಂಗಂತೂ ಆಗ್ತಾ ಇಲ್ಲ. ಸೇಫ್ಟಿ ಪ್ರಿಕಾಷನ್ಸ್ ಏನಿದೆ ಅದೆಲ್ಲವನ್ನು ಕೂಡ ನಾವು ತೆಗೆದುಕೊಳ್ತಿದೀವಿ. ಅವರು ಕೂಡ ಸ್ವಲ್ಪ ಕೇರ್ ಕೂಡ ಮಾಡ್ತಾ ಇದ್ದಾರೆ ಕಾರ್ತಿಕ್, ತುಂಬಾ ಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಪೊಲೀಸ್ನವರು ಕೂಡ ಎಷ್ಟು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅಂಡ್ ಮೋರೋವರ್ ಎಲ್ಲ ಕಡೆ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸೊ ಹೆಣ್ಮಕ್ಳಿಗೆ ಸ್ವಲ್ಪ ಇಲ್ಲೆಲ್ಲ ಕಷ್ಟ ಆಗಬಹುದೇನೋ, ಬಟ್ ಆದ್ರೂ ಕೂಡ ಮಹಿಳಾ ಮಣಿಗಳು ಏನ್ ಗಿಲ್ಲಿ ಫ್ಯಾನ್ಸ್ ಅಂತ ಇದ್ರೆ ಅವರು ಕೂಡ ಆಗಮಿಸ್ತಾ ಇದ್ರೆ, ಆ ಕ್ರೌಡ್ ಅಲ್ಲೇ ನುಗ್ಗಿ ಸೆಲೆಬ್ರೇಷನ್ ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಅಮ್ಮಂದ್ರು, ಅಜ್ಜಿ ಅಂದಿರು, ಹಿರಿಯರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಒಂದ್ ರೀತಿಯಾಗಿ ನಾನು ಹೇಳಿದ್ನಲ್ಲ, ದಸರಾ ದೀಪಾವಳಿ ಹಬ್ಬನ ಕಣ್ತುಂಬಿಕೊಂಡಷ್ಟು ಖುಷಿ ನಂಗಂತೂ ಆಗ್ತಾ ಇದೆ ಕಾರ್ತಿಕ್. ಸೊ ಕಾದ್ ನೋಡ್ಬೇಕು ಇನ್ನು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇರುತ್ತೆ. ಮತ್ತೆ ಈ ಪ್ರೀತಿ ಅಭಿಮಾನ ಇಷ್ಟಕ್ಕೆ ಎಂಡ್ ಆದ್ರೆ ಒಳಿತು, ಯಾವುದೇ ರೀತಿಯಾದಂತಹ ಉಚ್ಚಾಟವನ್ನ ಮೆರೆದು ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಮಾಡದೇ ಇದ್ರೆ ಒಳಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದೇನಂದ್ರೆ, 1 ವಾರದ ಹಿಂದೆನೆ ನಾವು ಸಮೀಕ್ಷೆಯನ್ನ ಮಾಡಿದ್ವಿ. ಸಮೀಕ್ಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ ನಾವು ಗಿಲ್ಲಿಯೇ ಗೆಲ್ಲೋದು ಅಂತ ಹೇಳಿ. ಈಗ ಅಲ್ಲಿ ಅಕ್ಕಪಕ್ಕದಲ್ಲಿ ಜನರು ಇದ್ದಾರಲ್ಲ, ಈ ಅಶ್ವವೇಗದ ಕುರಿತಾಗಿ ಅವ್ರೇನು ಹೇಳ್ತಾರಂತೆ, ಅವ್ರ ಹತ್ರ ಒಂಚೂರು ಮಾತಾಡಿಸಿ ನೋಡೋಣ ಹೆಂಗೆ, ಯಾವ ರೀತಿ ಜೋಶಲ್ಲಿ ಇದ್ದಾರೆ ಅಂತ ನಾವು ಸ್ವಲ್ಪ ನೋಡಬೇಕು. ಎಸ್ ಎಸ್ ಎಸ್, ಓಕೆ ಓಕೆ ಓಕೆ, ರೆಡಿ ಏನ್ರಪ್ಪ? ಓಕೆ, ಇವಾಗ ನಾವು ಈ ಹಿಂದೆ ಅಶ್ವವೇಗದವರು ಈ ಬೈಕ್ ರ್ಯಾಲಿಯಲ್ಲಿ ಆಗಿರ್ಬೋದು, ನಾವು ಒಂದಷ್ಟು ಸಮೀಕ್ಷೆನ ಮಾಡಿ ಯಾರು ಗೆಲ್ಲೋದು, ಯಾರು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಒಂದು ಆಧಾರದ ಮೇಲೆ ಒಂದಷ್ಟು ಸುಳಿವನ್ನ ಕೊಟ್ಟಿದ್ವಿ. ಅದ್ರ ಪ್ರಕಾರ ಗಿಲ್ಲಿನೇ ಗೆಲ್ಲೋದು ಅನ್ನುವಂತ. ಎಸ್ ಎಸ್, ಈಗ ಇಲ್ಲಿ ಬರ್ತಾ ಇರೋದು ಏನು ವೋಟ್ ಮೇಡಮ್? ಅದೇ ಗಿಲ್ಲಿ.
ಇಲ್ಲಿ ಬರ್ತಾ ಇರೋದು ಏನ್ ನ್ಯೂಸ್ ಮೇಡಮ್? ಆ ಗಿಲ್ಲಿ ಗೆದ್ದಿರೋದಂತಾನೆ ನಿಮ್ಗೆ ಏನ್ ಅನಿಸುತ್ತೆ? ನಿಮ್ಗೆ ನೀವ್ಯಾರ ಅಭಿಮಾನಿ ಮೇಡಮ್? ನೀವ್ಯಾರ ಅಭಿಮಾನಿ? ನಾ ಹಂಗಿಲ್ಲ ಹೇಳೋಂಗಿಲ್ಲ, ನಾನು ಬರೀ ಓನ್ಲಿ ಕ್ವಶನ್ ಕೇಳೋದಷ್ಟೇ. ನೀವೇ ಕೇಳ್ತೀರಾ? ಒಂದ್ ನಿಮಿಷ. ಅವ್ರಿಗೆ ಸ್ವಲ್ಪ ಹೇಳಿ ರಿಪೋರ್ಟರ್ ಯಾರು ಅಂತ ನೆನ್ಪು ಮಾಡ್ಬಿಡಿ. ನಂಬರ್ ಇದೆ. 4 ನಂಬರ್ ಅಲ್ಲಿ ನೀವು ಅಶ್ವಿನಿ ಓಟ್ ಹಾಕಿದ್ರಲ್ವಾ? ಬೇಡ ಈಗ ಬೇಡ ಅದು ಬೇಡ. ನಮ್ ಬೇರೆ ಪ್ರಶ್ನೆ ಬೇಡ. ಇಲ್ಲಿ ನಡೀತಾ ಇರೋದೇನ್ ಮೇಡಮ್? ಅದೇ ನಾನು ಹೇಳಿದ್ದಲ್ಲ, ಇವಾಗ ರಿಪೋರ್ಟಿಂಗ್ ಮಾಡಿದ್ದಲ್ಲ. ಗಿಲ್ಲಿನೇ ವಿನ್ನರ್. ಇರೋದು ಯಾರು? ರೈತರ ಮಗ. ಒಬ್ಬ ರೈತರ ಮಗ ಅನ್ನೋದಂದ್ರೆ ಒಂದು ಗೆಲ್ಸ್ಕೊಡಿ. ಅವನು ಮುಂದೆ ಏನ್ ಮಾಡ್ಬೋದು ಅಂತ ಗೊತ್ತಿಲ್ಲ ಮೇಡಮ್. ಅಪಾರವಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಲ್ಲಿ ಇದ್ರು ಅವಾಗ. ಒಬ್ಬ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವಾಗ ಕಷ್ಟ ಕಾಲದಿಂದ ಬಂದಿರು. ಅದೇ ಸ್ಥಾನದಲ್ಲಿ ಗಿಲ್ಲಿ ಈಗ ಬರ್ತಾ ಇದ್ದಾನೆ. ಬಟ್ ಅವ್ರನ್ನ ನಾವು ಸಪೋರ್ಟ್ ಮಾಡ್ತಾ ಇರೋದು ಹೊರತು ಅವನ್ನ ದ್ವೇಷಿಸಿ ಮಾಡ್ತಾ ಇಲ್ಲ, ಯಾರನ್ನೂ ಬೇರೆ ದೋಷಿಸಿ ಮಾಡ್ತಾ ಇಲ್ಲ ನಾವು. ಒಟ್ಟು ನಮಗೆ ಬೇಕಾಗಿರೋದು ಏನು ಗೊತ್ತಾ, ವ್ಯಕ್ತಿಗಾಗಿ ನಮ್ಗೆ ಗಿಲ್ಲಿ ಬೇಕಷ್ಟೇ. ಈಗ ಏನೇ ಒಂದು ಕುತಂತ್ರ ನಡಿಬೋದು, ಏನೇ ನಡಿಬೋದು, ಒಳಗಡೆ ಬಿಗ್ ಬಾಸ್ ಒಳಗಡೆ ಯಾರನ್ನೇ ಗೆಲ್ಲಿಸ್ಬೋದು. ಬಟ್ ನಮಗೆ ಬೇಕಾಗಿರೋದು ಸಪೋರ್ಟ್ ಆಗಿ ಗಿಲ್ಲಿ ನಮಗೆ ಬೇಕು ಅಷ್ಟೇ. ನಮ್ಮ ಈ ಮಂಡ್ಯ ಜನದಲ್ಲಿ ಓದೋ ಸೀಸನಲ್ಲಿ ಸುಮಲತನ ಗೆಲ್ಸಿದ್ರು. ಅದು ಓದೋದ್ರಲ್ಲಿ ಅಂಬರೀಷ್ ಅವರಿದ್ದರು, ಅವ್ರು ದೊಡ್ಡ ಒಂದು ತಂದುಕೊಟ್ರು. ಅವ್ರು ಆದಮೇಲೆ ಸುಮಲತಾ ತಂದುಕೊಟ್ರು. ಅದಾದಮೇಲೆ ಗಿಲ್ಲಿ ತಂದುಕೊಡೋ ಅಂತ ಒಂದು ಭರವಸೆ ಇಟ್ಟಿದ್ದೀವಿ ನಾವು. ಅವ್ರು ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಅದರಿಂದ ನಾವು ಇಲ್ಲಿ ಬಂದು ಹೊರತು ಇನ್ನೇನು. ರೋಜಾ, ನಂಗೆ ಎಲೆಕ್ಷನ್ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಬೇಕಾಗಿಲ್ಲ. ಹಿಂದೆ ಎಸ್.ಎಂ. ಕೃಷ್ಣ ಕೂಡ ಅದೇ ಕ್ಷೇತ್ರದಿಂದ ಗೆದ್ದಿದ್ರು. ಸೊ ಲೆಟ್ ಅಸ್ ಮೂವ್ ಟು ಸಮ್ ಅದರ್ ಪರ್ಸನ್. ರೋಜಾ, ಇಫ್ ಯು ಕ್ಯಾನ್ ಹಿಯರ್ ಮೀ. ನಾವು ಸಪೋರ್ಟ್ ಮಾಡ್ತೀವಿ, ಹೋರಾಟ ಆಗತ್ತೆ ಮೇಲೆ. ಈಗ ಬಂದಿರೋ ವೋಟಿಂಗ್ ರಿಸಲ್ಟ್ ಪ್ರಕಾರ ನಾನು ಒಂದು ಇದು ಮಾಡಲ, ಸ್ವಲ್ಪ ಸೈಡ್ Rosa, thank you. Rosa, thank you. You have given an excellent report, Rosa. ತುಂಬಾ ಚೆನ್ನಾಗಿ ನೀಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಅಂಡ್ ಸೇಫ್ ಆಗಿ ಅಲ್ಲಿಂದ ಹೊರಡ್ಬೋದು.